ನಾವೆಲ್ಲ ಮಾಡಿರೋ ಸಿನಿಮಾಗಳೆಲ್ಲ ಯಶಸ್ಸಾಗಬೇಕು ಅಂತ ಇಲ್ಲ, ನನ್ನೊಳಗೆ ಕಥೆಗಳಿಲ್ಲ ಅಂತ ಅಲ್ಲ, ತುಂಬ ಕಥೆಗಳಿದ್ದಾವೆ. ಆದರೆ ಇವತ್ತೇನಾಗಿದೆ, ಒಂದು ಕವಲು ದಾರಿಯಲ್ಲಿ ಇಡೀ ಚಿತ್ರರಂಗ ಮಾಧ್ಯಮ ನಿಂತಿದೆ ಅಂತ ನಂಗೆ ಅನಿಸುತ್ತೆ. ನಾನು ಆಗಲೇ ಹೇಳಿದಾಗೆ ಟಾರ್ಗೆಟ್ ಆಫ್ ಆಡಿಯನ್ಸ್ನ ಇಟ್ಕೊಂಡು ನಾನು ಯಾವತ್ತೂ ಸಿನಿಮಾ ಮಾಡೋಲ್ಲ. ಇವರು ನನ್ನ ಟಾರ್ಗೆಟ್ ಆಫ್ ಆಡಿಯನ್ಸು, ಇವತ್ತು ಪ್ಯಾನ್ ಇಂಡಿಯನ್ ಅಂತ ಸಿನಿಮಾಗಳು ಅಂತ ಕರಿತೀವಿ ಅಲ್ವಾ. ಹೌದು. ಇದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ನಿಮ್ಮ ಬೇರುಗಳು ನಿಮ್ಮ ನೆಲದಲ್ಲಿರಬೇಕು, ಅದು ನಿಮಗೆ ಸತ್ವವನ್ನು ಕೊಡುವಂಥದ್ದು. ಇದು ನಿಮ್ಮನ್ನು ಮೈಕ್ರೋ ಲೆವೆಲ್ ಅನ್ನೋದು ಮ್ಯಾಕ್ರೋ ಲೆವೆಲ್ನ ಮಾಡುತ್ತೆ. ಯಾವುದೋ ಒಂದು ಅಕಿರೋ ಕುರೋಸಾವನ ರೋಷಮನ್ ಸಿನಿಮಾ ಇಲ್ಲಿ ಕೂತ್ಕೊಂಡು ನೋಡಿದಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಯಾಕೆ ಕನೆಕ್ಟ್ ಆಗುತ್ತೆ? ನಾನು ಸತ್ಯಜಿತ್ ರೇ ಅವರ ಪಾತೇರ್ ಪಾಂಚಾಲಿಯನ್ನು ನೋಡಿದಾಗ ಈ ಸಿನಿಮಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಪಶ್ಚಿಮ ಬಂಗಾಳದ ಯಾವುದೋ ಒಂದು ಹಳ್ಳಿಯ ಕಥೆ ನನಗೆ ಹೆಂಗೆ ಕನೆಕ್ಟ್ ಆಗುತ್ತೆ? ಅದು ಬೇರುಗಳ ಸತ್ವ. ನಾವೆಲ್ಲ ಮನುಷ್ಯರು, ಚಿವುಟಿದ್ರೆ ನನಗೂ ನೋವಾಗುತ್ತೆ, ನಿಮಗೂ ನೋವಾಗುತ್ತೆ ಅಲ್ವಾ. ನಮ್ಮ ದುಃಖ, ನಗು, ಚಾರ್ಲಿ ಚಾಪ್ಲಿನ್ ನೋಡಿದ್ರೆ ನಮ್ಗೆ ಅಳುನೂ ಬರುತ್ತೆ, ನಗುನೂ ಬರುತ್ತೆ, ವಿಷಾದ ಉಂಟಾಗುತ್ತೆ. ಭಾಷೆನೇ ಇಲ್ಲ. ಹೇಗದು? ಅವಾಗ ಮನುಷ್ಯ ಒಬ್ಬನೇ ತಾನೆ. ಅಂದ್ರೆ ನಿನ್ನ ಕಥೆ ಹೇಳು, ನಿನ್ನ ಮೂಲದ ಕಥೆ ಹೇಳು, ನಿನ್ನ ಬೇರಿನ ಕಥೆ ಹೇಳು, ನಿನ್ನ ಸಂಸ್ಕೃತಿಯ ಕಥೆ ಹೇಳು, ನಿನ್ನ ಭಾಷೆಯ ಕಥೆ ಹೇಳು. ಅದು ಉಳಿದವ್ರಿಗೆ ಅಪೀಲ್ ಆಗುತ್ತದು. ನಾವು ಕಳೆದೋಗ್ಬಿಟ್ಟಿದ್ದೀವ ಸರ್? ಖಂಡಿತ. ನಾವು ಹುಡುಕ್ತಾ ಇದ್ದೀವಿ, ಇನ್ಯಾವುದೋ ಪ್ಯಾನ್ ಇಂಡಿಯನ್ ಅನ್ನೋ ಪದದಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಅದು ಹಂಗಾಗಿ ನನ್ನ ದೇಶದ, ನನ್ನ ನಾಡಿನ, ನನ್ನ ಭಾಷೆಯ, ನನ್ನ ಸಂಸ್ಕೃತಿಯ ಕಥೆಗಳು ಹೇಳೋದಕ್ಕೆ ನಾನು ಕಾತರನಾಗಿದ್ದೀನಿ. ನನ್ನ ಹತ್ರ ಅಂಥ ಕಥೆಗಳು ಮಾಡ್ಕೊಂಡಿದ್ದೀನಿ. ಪ್ರಾಯಶಃ ತಕ್ಷಣದಲ್ಲೇ ಇನ್ನೊಂದು ಚಿತ್ರ ಪ್ರಾರಂಭ ಆಗುತ್ತೆ, ಆ ನಿಟ್ಟಿನ ಚಿತ್ರ. ಹಾಗಾಗಿ ನೀವು ಆಗಲೇ ಹೇಳಿದಾಗ 2008ರಲ್ಲಿದ್ದ ಪ್ರೇಕ್ಷಕ, 2011ರಲ್ಲಿದ್ದ ಪ್ರೇಕ್ಷಕ, 2024 ಪ್ರೇಕ್ಷಕ, ಆ ಪ್ರೇಕ್ಷಕನಿಗಲ್ಲ. ನಾನು ಸಿನಿಮಾನ ನನಗೋಸ್ಕರ ಮಾಡ್ತೀನಿ. ಆ ಸಿನಿಮಾ ಬೇರೆಯವ್ರಿಗೂ ಇಷ್ಟ ಆಗುತ್ತೆ, ನನ್ನ ಮನೋಭಾವದವ್ರಿಗೆ. ಅವ್ರ ಸಂಖ್ಯೆ ಕಡಿಮೆ ಇರಬಹುದು. ಏನಾಗುತ್ತೆ, ಒಂದು ಬೆರಳು ಕತ್ತರಿಸ್ತೀರಿ, ಆ ರಕ್ತ ನೋಡಿದಾಗ ಯಾರಿಗೂ ರೋಮಾಂಚನ ಆಗುತ್ತೆ. ಕಡಿಮೆ ರಕ್ತ. ಕೈ ಕತ್ತರಿಸ್ತೀರಿ, ರಕ್ತ ಹೆಚ್ಚಾಗುತ್ತೆ. ಈ ರೋಮಾಂಚನವನ್ನು, ಥ್ರಿಲ್ಲನ್ನು ಎಲ್ಲಿವರೆಗೂ ಕಟ್ತಾ ಹೋಗ್ತೀವಿ.